ನೂತನ ಸಂಪುಟ ಸೇರ್ಪಡೆಗೆ ಕಸರತ್ತನ್ನ ಮಾಡಲಾಗ್ತಾ ಇರುವಂತದ್ದು. ಮತ್ತೊಮ್ಮೆ ಸಂಪುಟ ಸೇರ್ಪಡೆಗೆ ಸರ್ಕಸ್ ಮಾಡಲಾಗ್ತಾ ಇದೆ. ಸಹಜ, ಅಧಿಕಾರ ಅಲ್ಲ. ಶಾಸಕರಾಗಿದ್ದಂಥವ್ರಿಗೆ ಸಚಿವರಾಗಬೇಕು ಅಂತಿರುತ್ತೆ, ಸಚಿವರಾದಂಥವ್ರಿಗೆ DCM ಆಗಬೇಕು ಅಂತ, DCM ಆದಂಥವ್ರಿಗೆ CM ಆಗಬೇಕು ಅಂತ ಆಸೆ ಇರುತ್ತೆ. 11ರಿಂದ 13 ಮಂದಿ ಹಿರಿಯ ಶಾಸಕರು ಲಾಬಿಯನ್ನ ಮಾಡ್ತಾ ಇದ್ದಾರೆ ಮತ್ತೆ ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ. ನ್ಯೂಸ್ 18ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆದಂಥ ಮಾಹಿತಿ. ಅದರಲ್ಲಿ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರು, ಪ್ರಿಯಾಂಕ್ ಖರ್ಗೆ, ಸತೀಶ್ ಜಾರಕಿಹೊಳಿ ಅವರು ಇವರೆಲ್ಲರೂ ಕೂಡ ಹಾಗೆ ಆಗ್ತಾರೆ. ಆಲ್ಮೋಸ್ಟ್ KJ ಜಾರ್ಜ್ ಅವರು ಯಾರು ಅಂದರೆ ಮುಖ್ಯಮಂತ್ರಿ ಆಗ್ತಾರೋ ಬಿಡ್ತಾರೋ, ಕಾಂಗ್ರೆಸ್ ಸರ್ಕಾರ ಬಂದರೆ ಮುಗೀತು. ಕೆಲವರ ಹೆಸರಂತೂ ಇದ್ದೇ ಇರುತ್ತೆ, ಅವ್ರ ಸಚಿವರಂತೂ ಹಾಗೆ ಆಗ್ತಾರೆ ಕೆಲವರು. ಅದರಲ್ಲಿ KJ ಜಾರ್ಜ್ ಅವರ ಹೆಸರು ಕೂಡ ಕೇಳಿ ಬರ್ತಾನೆ ಇರುತ್ತೆ ಯಾವಾಗಲೂ, ಅವರು ಕೂಡ ಆಗ್ತಾನೆ ಇದ್ದಾರೆ. ಇನ್ನು ಈಶ್ವರ್ ಖಂಡ್ರೆ ಅವರು ಕೂಡ ಮತ್ತೊಮ್ಮೆ ಪ್ರಯತ್ನ, MB ಪಾಟೀಲ್ ಅವರು, ಇನ್ನು ಡಾಕ್ಟರ್ G ಪರಮೇಶ್ವರ್, HK ಪಾಟೀಲ್, ಶಿವರಾಜ್ ತಂಗಡಗಿ, ಚನ್ನವರಾಯಸ್ವಾಮಿ, ಮಂಕಾಳ್ ವೈದ್ಯ, ರಾಮಲಿಂಗಾರೆಡ್ಡಿ ಇವರ ಹೆಸರುಗಳು ಕೇಳಿ ಬರ್ತಾ ಇದೆ. ಇದರಲ್ಲಿ ಆಲ್ಮೋಸ್ಟ್ ಇವರೆಲ್ಲರೂ ಮತ್ತೊಮ್ಮೆ ಆಗಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು BK ಹರಿಪ್ರಸಾದ್, ಜಮೀರ್ ಅಹಮದ್ ಅವರು ಕೂಡ ಲಾಬಿ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನ್ಯೂಸ್ ಡೆಸ್ಕ್ ಇಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪಟೇಲ್ ರೇ, DK ಶಿವಕುಮಾರ್ CM ಆಗೋದು ಪಕ್ಕ, ಆದ್ರೆ ಅವ್ರ ಟೀಮಲ್ಲಿ ಯಾರ್ಯಾರು ಇರ್ತಾರೆ ಅನ್ನುವಂಥದ್ದೇ ಕುತೂಹಲ. ಒಂದ್ ಕಡೆ ಹಿರಿಯ ಸಚಿವರು ಮತ್ತೊಮ್ಮೆ, ಅಂದ್ರೆ ಈಗ ಆಲ್ರೆಡಿ ಸಚಿವರಾಗಿದ್ದಂಥವ್ರು ಸಚಿವ ಸ್ಥಾನ ಉಳಿಸ್ಕೊಳ್ಳುವಂತ ನಿಟ್ಟಿನಲ್ಲಿ ಮತ್ತೊಮ್ಮೆ ಕೆಲವರು ನಾವು ಸಚಿವರಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಆ ಪಟ್ಟಿಯಲ್ಲಿ ಯಾರ್ಯಾರೆಲ್ಲ ಇದ್ದಾರೆ, ಯಾವ ರೀತಿಯ ಅವರಿಗೆ ಆದ್ಯತೆ ಕೊಡುವಂತ ಚಾನ್ಸಸ್ ಇದೆ ಅಂತ? ಪೃಥ್ವಿರಾಜ್, ಒಂದು ಕಡೆ ದೆಹಲಿಯಲ್ಲಿ ಅರಸೀಕೆರೆ ಶಾಸಕ ಶಿವಲಿಂಗೇಗೌಡ ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು, ಮತ್ತೊಂದು ಕಡೆ MLC ಪುಟ್ಟಣ್ಣ ಕೂಡ MLC ಕೋಟದಲ್ಲಿ ಲಾಬಿಯನ್ನು ಮಾಡ್ತಾರೆ. ಈಗಾಗಲೇ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದಂಥ ಬೋಸರಾಜ್ ಕೂಡ ದೆಹಲಿಯಲ್ಲಿ ಇದ್ಕೊಂಡು DK ಶಿವಕುಮಾರ್ ಜೊತೆನೇ ಇದ್ಕೊಂಡು ಲಾಬಿಯನ್ನು ಮಾಡ್ತಿರ್ತಕ್ಕಂಥದ್ದು ಒಂದು ಭಾಗ. ಅದೇ ರೀತಿ ಈ ಸಂಪುಟದಲ್ಲಿ ಒಂದು ರೀತಿ ಕೇರಳ ಮಾದರಿಯ ಸಚಿವ ಸಂಪುಟ ರಚನೆ ಮಾಡಲಿಕ್ಕೆ ರಾಹುಲ್ ಗಾಂಧಿ ಅವರು ಆಸಕ್ತಿ ವಹಿಸಿದ್ದಾರೆ ಅಂತ ಹೇಳಲಾಗ್ತಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಪ್ರಮುಖವಾಗಿ ಯುವ ಮುಖಗಳಿಗೆ, ಹೊಸಬರಿಗೆ, ಒಂದಷ್ಟು ಉತ್ಸಾಹಿಗಳಿಗೆ ಅವಕಾಶವನ್ನು ಕೊಡಬೇಕು ಅನ್ನೋದು ರಾಹುಲ್ ಗಾಂಧಿ ಲೆಕ್ಕಾಚಾರ. ಪ್ರಮುಖವಾಗಿ ಸಿದ್ದರಾಮಯ್ಯ ಸಂಪುಟದಲ್ಲಿದ್ದಂಥ ಅನೇಕ ಹಿರಿಯ ಸಚಿವರ ಮೇಲೆ ರಾಹುಲ್ ಗಾಂಧಿ ಅವರಿಗೆ ಅಸಮಾಧಾನ ಇರತಕ್ಕಂಥದ್ದು. ಯಾವುದೇ ಸಂದರ್ಭದಲ್ಲೂ ಕೂಡ, ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಸರ್ಕಾರ ಬಂದಂಥ ಸಂದರ್ಭದಲ್ಲಿ ನಿಲಯದ ಕಲಾವಿದರ ರೀತಿ ಒಂದಷ್ಟು ಹಿರಿಯರು ಪದೇ ಪದೇ ಮಂತ್ರಿ ಸ್ಥಾನವನ್ನು ತೆಗೆದುಕೊಳ್ತಾರೆ, ಮತ್ತೆ ಪಡೆದುಕೊಳ್ತಾರೆ, ಮತ್ತು ಆಯಕಟ್ಟಿನ ಮಂತ್ರಿ ಸ್ಥಾನವನ್ನು ಪಡೆದುಕೊಳ್ತಾರೆ. ಮತ್ತು ಮಂತ್ರಿ ಸ್ಥಾನ ಪಡೆದುಕೊಂಡ ನಂತರ ಜನರ ಕೆಲಸಗಳನ್ನು ಮರಿತಾರೆ. ಅವರಿಗೆ ಬೇಕಾಗಿ ಮಂತ್ರಿ ಆಗ್ತಾರೆ, ಅವರ ಸಾಮ್ರಾಜ್ಯ ರಕ್ಷಣೆ ಮತ್ತು ವಿಸ್ತರಣೆಗೆ ಮಂತ್ರಿಗಳಾಗ್ತಾರೆ. ಜೊತೆಗೆ ಕಾಂಗ್ರೆಸ್ನ ಪಕ್ಷ ಕಟ್ಟು ವಿಚಾರದಲ್ಲಿ ತಲೆ ಕೆಡಿಸಿಕೊಳ್ಳೋದಿಲ್ಲ ಅಂತ ಹೇಳಿ ಗಂಭೀರ ಆರೋಪಗಳು ಇರ್ತಕ್ಕಂಥದ್ದು. ಈ ಆರೋಪಗಳ ನಡುವೆ ಕೂಡ ಕೆಲವು ಸಚಿವರುಗಳು ಕೂಡ ಅನಿವಾರ್ಯವಾಗಿ ಸಚಿವ ಸ್ಥಾನ ಕೊಡುವಂಥ ಸ್ಥಿತಿಯು ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಆದರೆ ರಾಹುಲ್ ಗಾಂಧಿ ಅವರಿಗೆ ಕೊಡದಾದಂಥ ಸ್ಥಿತಿ ಇದ್ರೂ ಕೂಡ ಕೆಲವರಿಗೆ ಅನಿವಾರ್ಯತೆ ಕಾರಣಕ್ಕಾಗಿ ಕೋಟಾದಡಿ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಹಾಗಾಗಿ ಕಳೆದ ಬಾರಿ ಸರ್ಕಾರದಲ್ಲಿದ್ದಂಥ ಸುಮಾರು 20ಕ್ಕೂ ಹೆಚ್ಚು ಸಚಿವರಾದಂಥವ್ರನ್ನ ಈ ಬಾರಿ ಅವಕಾಶವನ್ನು ಕೊಡಬಾರ್ದು ಅಂತೇಳಿ ರಾಹುಲ್ ಗಾಂಧಿ ತೀರ್ಮಾನವನ್ನು ತೆಗೆದುಕೊಂಡಿರುವಂಥ, ಮತ್ತು ಅದರಲ್ಲಿ ಕೂಡ ಒಂದಷ್ಟು ಕೆಲಸ ಮಾಡೋಂಥವ್ರು ಕೂಡ ಅವಕಾಶವನ್ನು ಕೂಡ ಕೊಡುವಂಥ ಸಾಧ್ಯತೆ ಇರತಕ್ಕಂಥದ್ದು. ಮತ್ತು SC ಮಹಾದೇವಪ್ಪ, HK ಪಾಟೀಲ್, ಡಾಕ್ಟರ್ G ಪರಮೇಶ್ವರ್ ಅಂತ ಘಟಾನುಘಟಿಗಳನ್ನೇ ಸಂಪುಟದಿಂದ ಈ ಬಾರಿ ಸೇರಿಸ್ಕೊಳ್ಬಾರ್ದೆಂಬ ಚರ್ಚೆ ಕೂಡ ಆಗ್ತಿರ್ತಕ್ಕಂಥದ್ದು. ಹಾಗಾಗಿ HK ಪಾಟೀಲ್, ದಿನೇಶ್ ಗುಂಡೂರಾವ್, ಡಾಕ್ಟರ್ G ಪರಮೇಶ್ವರ್ ಅವರ ಹೆಸರುಗಳು ಈಗಾಗಲೇ ಸ್ಪೀಕರ್ ಹುದ್ದೆಯ ರೇಸ್ನಲ್ಲಿ ಕೇಳಿ ಬರ್ತಿರ್ತಕ್ಕಂಥದ್ದು. ಇನ್ನು ಈ ಹಿಂದಿನ ಸಂಪುಟದಲ್ಲಿದ್ದಂಥ ಅನೇಕರಿಗೆ, ಅದರಲ್ಲಿ ಸಂತೋಷ್ ಲಾಡ್ ಸೇರಿದಂತೆ ಅನೇಕರನ್ನ ಪಕ್ಷ ಸಂಘಟನೆಗೆ, ಪಕ್ಷದ ಕೆಲಸಕ್ಕೆ ನಿಯುಕ್ತಿ ಮಾಡಲಿಕ್ಕೂ ಕೂಡ ತೀರ್ಮಾನವನ್ನು ತೆಗೆದುಕೊಳ್ತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಿರ್ತಕ್ಕಂಥದ್ದು. ಪ್ರಮುಖವಾಗಿ ಸಂಭಾವ್ಯ ಪಟ್ಟಿಯಲ್ಲಿ ಈಗಾಗಲೇ ಅನೇಕರ ಹೆಸರು ಕೇಳಿ ಬರ್ತಿರ್ತಕ್ಕಂಥದ್ದು ಪೃಥ್ವಿ. ಅದರಲ್ಲೇ ಪ್ರಮುಖವಾಗಿ ಕೃಷ್ಣ ಬೈರೇಗೌಡರ ಹೆಸರು ಕೂಡ ಮುನ್ನೆಲೆಗೆ ಬಂದಿರತಕ್ಕಂಥದ್ದು. ಪ್ರಿಯಾಂಕ್ ಖರ್ಗೆ ಹೆಸರು ಇರುವಂಥದ್ದು. ಪ್ರಿಯಾಂಕ್ ಖರ್ಗೆ ಅವರು DCM ಆಗುವ ಸಾಧ್ಯತೆ ಇರತಕ್ಕಂಥದ್ದು. ಇನ್ನು ಸತೀಶ್ ಜಾರಕಿಹೊಳಿ ಅವರು ಕೂಡ ಸಚಿವರ ಲೀಸ್ಟ್ನಲ್ಲಿದ್ದಾರೆ. ಅವರು 2 ಹುದ್ದೆಯನ್ನು ಬೇಡಿಕೆ ಇಟ್ಟಿರ್ತಕ್ಕಂಥದ್ದು ಪೃಥ್ವಿ. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಹುದ್ದೆಯನ್ನು ಕೇಳಿರ್ತಕ್ಕಂಥದ್ದು, ಜೊತೆಗೆ ನನಗೆ ಮಂತ್ರಿನೂ ಮಾಡಿ ಅಂತ ಹೇಳ್ತಿರ್ತಾರೆ. ಆದರೆ KC ವೇಣುಗೋಪಾಲ್ರವರು ಯಾವ್ದಾದ್ರು ಒಂದು ಹುದ್ದೆ ಕೊಡ್ತೀವಿ, ನೀವು ಮಂತ್ರಿಯಾಗಿ ಅಥವಾ PCC ಅಧ್ಯಕ್ಷರಾಗಿ, ಯಾಕಂದರೆ ಚುನಾವಣೆ ವರ್ಷ ಆಗಿದ್ದರಿಂದ 2 ವರ್ಷದಲ್ಲಿ ಚುನಾವಣೆ ಇರ್ತಕ್ಕಂಥದ್ದು, GBA ಚುನಾವಣೆ ಇದೆ, ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಇರ್ತಕ್ಕಂಥದ್ದು. ಹಾಗಾಗಿ 2 ಹುದ್ದೆಯನ್ನು ಇಟ್ಕೊಂಡು ನಿರ್ವಹಣೆ ಮಾಡಲಿಕ್ಕೆ ಕಷ್ಟ. ಹಾಗಾಗಿ ನೀವು ಯಾವ್ದಾರು ಒಂದನ್ನು ತೆಗೆದುಕೊಳ್ಳಿ ಅಂತೇಳಿ ಅವರಿಗೆ ಖಡಕ್ಕಾಗಿ ಸೂಚನೆ ಕೊಟ್ಟಿರ್ತಕ್ಕಂಥ. ಆದರೆ ಸತೀಶ್ ಜಾರಕಿಹೊಳಿ ಅವರು, ನಾವು ಸಿದ್ದರಾಮಯ್ಯನವರು ಬೆಂಗಳೂರಿಗೆ ಬಂದ ತಕ್ಷಣ ನಾನು ತಿಳಿಸ್ತೀನಿ ಅನ್ನೋ ಮುಖಾಂತರ ತಮ್ಮ ನಿರ್ಧಾರವನ್ನು ಸಿದ್ದರಾಮಯ್ಯರ ಮೇಲೆ ಎತ್ತಾಕ್ಲಿಕ್ಕೆ ತೀರ್ಮಾನ ಮಾಡ್ತಿರ್ತಕ್ಕಂಥ. ಯಾಕಂತ ಹೇಳಿದ್ರೆ PCC ಅಧ್ಯಕ್ಷ ಹುದ್ದೆಯನ್ನು ಪಡೆದ ಮೇಲೆ ಸಿದ್ದರಾಮಯ್ಯರವರ ಸಹಕಾರ ಇಲ್ಲದೆ ಸತೀಶ್ ಜಾರಕಿಹೊಳಿ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಈಗಾಗಲೇ ಹೇಳಿರುವಂತೆ ಅವರ ಮೇಲೆ ಒಂದು ಕಡೆ ಸಿದ್ದರಾಮಯ್ಯ ವಿರುದ್ಧ ಕೆಲಸ ಮಾಡಿದಂಥ ಆರೋಪ ಬಂದಿದೆ. 37 ಶಾಸಕರ ಸಹಿ ಮಾಡಿಕೊಂಡಿರೋಂಥ ಆರೋಪಗಳು ಬಂದಿರತಕ್ಕಂಥ ಆರೋಪಕ್ಕೆ ಇದು ಸತ್ಯಕ್ಕೆ ದೂರವಾಗಿದೆ ಅಂತೇಳಿ ಸತೀಶ್ ಜಾರಕಿಹೊಳಿ ಹೇಳಿರ್ತಕ್ಕಂಥ. ಹಾಗಾಗಿ ಸಿದ್ದರಾಮಯ್ಯರವರ ನಿರ್ಧಾರದ ಮೇಲೆ ಸತೀಶ್ ಜಾರಕಿಹೊಳಿ ಅವರು ಮಂತ್ರಿ ಆಗ್ತಾರೋ ಅಥವಾ PCC ಅಧ್ಯಕ್ಷ ಆಗ್ತಾರೋ ಅನ್ನೋದು ಕೂಡ ತೀರ್ಮಾನ ಆಗ್ತಕ್ಕಂಥದ್ದು. ಇನ್ನು ಉಳಿದಂತೆ KJ ಜಾರ್ಜ್ ಅವರು ಸೀನಿಯರ್ ಇರ್ತಕ್ಕಂಥವ್ರು, ಅವರು
ಕ್ರೈಸ್ತ ಸಮುದಾಯಕ್ಕೆ ಸೇರಿದಂಥವ್ರು ಅವರೊಬ್ಬರೇ ಶಾಸಕರು ಇರ್ತಕ್ಕಂಥ, ಹಾಗಾಗಿ ಅನಿವಾರ್ಯವಾಗಿ ಅವ್ರನ್ನ ಮಾಡಬೇಕಾಗಿರ್ತಕ್ಕಂಥದ್ದು. ಇನ್ನು ಈಶ್ವರ್ ಖಂಡ್ರೆ ಇರ್ತಕ್ಕಂಥದ್ದು, ಈಶ್ವರ್ ಖಂಡ್ರೆ ಕೂಡ ತಮ್ಮದೇ ಸ್ಟೇಚರ್ ಇರ್ತಕ್ಕಂಥದ್ದು. ಎಂ ಬಿ ಪಾಟೀಲ್ ಕೂಡ ಅವ್ರಿಗೂ ತಮ್ಮದೇ ಆದ ಸ್ಟೇಚರ್ ಇರ್ತಕ್ಕಂಥದ್ದು. ಅವರು ಪಕ್ಷ ಸಂಘಟನೆ ಮತ್ತೊಂದು ಬೇರೆ ಬೇರೆ ಕಾರಣಕ್ಕಾಗಿ ಅವ್ರಿಗೂ ಕೂಡ ಕೊಡಬೇಕಾಗಿರ್ತಕ್ಕಂಥದ್ದು. ಅದೇ ರೀತಿ ನಾನು ಹೇಳ್ದಂಗೆ ಪರಮೇಶ್ವರ್ ಹೆಸರು ಇರ್ತಕ್ಕಂಥದ್ದು, ಎಚ್ ಕೆ ಪಾಟೀಲ್ ಹೆಸರು ಇರ್ತಕ್ಕಂಥ. ಇನ್ನು ಶಿವರಾಜ್ ತಂಗಡಿಗರಿಗೂ ಬೋವಿ ಸಮುದಾಯದಿಂದ ಅವರು ಒಬ್ಬರೇ ಇರ್ತಕ್ಕಂಥದ್ದು. ಇನ್ನು ಅದೇ ರೀತಿ ಚೆಲುವರಾಯಸ್ವಾಮಿ, ಎಚ್ ಡಿ ಕುಮಾರಸ್ವಾಮಿಗಾದರೂ ಕೂಡ ಚೆಲುವರಾಯಸ್ವಾಮಿಗೆ ಮಂತ್ರಿ ಸ್ಥಾನ ಕೊಡುವಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಇನ್ನು ಉತ್ತರ ಕನ್ನಡ ಕೋಟದಡಿ ಇರ್ತಕ್ಕಂಥವ್ರು ಮಂಕಾಳ ವೈದ್ಯರ ಹೆಸರು ಇರ್ತಕ್ಕಂಥದ್ದು, ಮತ್ತು ಆರ್ ವಿ ದೇಶಪಾಂಡೆ ಅವರ ಹೆಸರು ಕೂಡ ಇರ್ತಕ್ಕಂಥದ್ದು. ಹಾಗಾಗಿ ಆರ್ ವಿ ದೇಶಪಾಂಡೆ ಅವರು ಕೂಡ ಕೊಟ್ಟರು ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ, ಯಾಕಂದ್ರೆ ತುಂಬ ಸೀನಿಯರ್ ಇರ್ತಕ್ಕಂಥದ್ದು. ಇನ್ನು ಶ್ರೀನಿವಾಸ್ ಮಾನೆ ಅವ್ರದ್ದು ಇದೆ, ಎಮ್ ಎಲ್ ಸಿ ಆಗಿದ್ದಂಥವ್ರು, ಒಂದ್ಸರಿ 2 ಸರಿ MLA ಆಗಿರ್ತಕ್ಕಂಥವ್ರು, ಮರಾಠ ಸಮುದಾಯಕ್ಕೆ ಸೇರಿರ್ತಕ್ಕಂಥದ್ದು. ಯಾಕಂದರೆ ಮರಾಠ ಸಮುದಾಯದ ಸಂತೋಷ್ ಲಾಡ್ರ್ ಅವರಿಗೆ ಸಂಪುಟಕ್ಕೆ ಸೇರ್ಪಡೆ ಮಾಡಲಿಲ್ಲ ಅಂತೇಳಿ ಶ್ರೀನಿವಾಸ್ ಮಾನೆಗೆ ಅನಿವಾರ್ಯವಾಗಿ ಅವಕಾಶವನ್ನು ಕೊಡಬೇಕಾಗಿರ್ತಕ್ಕಂಥ. ಇನ್ನು ರಾಮಲಿಂಗಾರೆಡ್ಡಿ ಅವರು ಕೂಡ ನಿಲಯದ ಕಲಾವಿದರು, ಬೆಂಗಳೂರಿನಿಂದ ಕೋಟಾದಡಿ, ಇವ್ರಿಗೂ ಕೂಡ ಕೊಡ್ತಾರೆ, ಯಾಕಂದರೆ GBA ಚುನಾವಣೆ ಇರ್ತಕ್ಕಂಥದ್ದು. ಇನ್ನು ಬಳ್ಳಾರಿಯಿಂದ ನಾಗೇಂದ್ರಗೂ ಇದೆ. ಒಂದು ವೇಳೆ ನಾಗೇಂದ್ರ ಕೊಟ್ಟರೆ ರಘುಮೂರ್ತಿ ಕೊಡಲ್ಲ ಅಂತ ಹೇಳ್ತಾರೆ. ರಘುಮೂರ್ತಿ ಕೊಡಲಿಲ್ಲ ಅಂತ ಹೇಳಿದ್ರೆ ಒಂದು ಕಡೆ BG ಗೋವಿಂದಪ್ಪರಿಗೆ, ಹೊಸದುರ್ಗ ಗೋವಿಂದಪ್ಪರು ಕೊಡೋ ಸಾಧ್ಯತೆ ಇರ್ತಕ್ಕಂಥ. ಇನ್ನು ಕೊಪ್ಪಳದ ವಿಚಾರಕ್ಕೆ ಬಂದರೆ, ಕೊಪ್ಪಳದಲ್ಲಿ ತಂಗಡಿಗೆ ಕೊಟ್ಟರು ಕೂಡ ರಾಘವೇಂದ್ರ ಇಟ್ನಾಳು ಕುರುಬ ಸಮುದಾಯದವರು 3 ಬಾರಿ ಶಾಸಕರಾಗಿದ್ದಂಥವ್ರು, ಅವ್ರಿಗೂ ಕೂಡ ಲೆಕ್ಕಾಚಾರ ಇರ್ತಕ್ಕಂಥದ್ದು. ಇನ್ನು UT ಖಾದರ್, ಜಮೀರ್ ಅಹಮದ್, ತನ್ವೀರ್ ಶೆಟ್ಟಿ ಹೆಸರು ಕೂಡ ಮುನ್ನೆಲೆಗೆ ಬಂದಿರ್ತಕ್ಕಂಥ. ಅದರಲ್ಲಿ UT ಖಾದರ್ ಅವರು DCM ಹುದ್ದೆಗೆ ತಮ್ಮದೇ ಆದ ಲಾಬಿಯನ್ನು ಮಾಡ್ತಿರ್ತಕ್ಕಂಥ, ನಾನು ಸ್ಪೀಕರ್ ಆಗಿದ್ದಂಥವ್ರು ಅಂತ. ಆದರೆ ಜಮೀರ್ ಅಹಮದ್ ಮೇಲೆ ಹೆಚ್ಚು ಒಲವಿರ್ತಕ್ಕಂಥ, ಯಾಕಂದರೆ GBA ಚುನಾವಣೆ ಅಲ್ಪಸಂಖ್ಯಾತರ ವಿಚಾರವಾಗಿರ್ತಕ್ಕಂಥ. ಇನ್ನು BK ಹರಿಪ್ರಸಾದ್ ಅವರ ಹೆಸರಿರ್ತಕ್ಕಂಥದ್ದು, ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೆಸರಿರ್ತಕ್ಕಂಥದ್ದು, ಲಕ್ಷ್ಮಣ್ ಸವದಿ ಅವರಿಗೆ ಅವಕಾಶವನ್ನು ಕೊಡ್ತಿದ್ದಾರೆ, ಮತ್ತು ರೂಪಾ ಶಶಿಧರ್ಗೆ ಅವಕಾಶ ಕೊಡ್ತಿದ್ದಾರೆ. ಪುಟ್ಟರಂಗ್ ಶೆಟ್ಟಿ ಅವರ ಹೆಸರು ಕೇಳಿ ಬಂದಿರ್ತಕ್ಕಂಥ. MLC ವಸಂತ್ ಕುಮಾರ್, CS ನಾಡಗೌಡರು.